ರಾಯರು ನಿಮ್ಮ ಜೀವನದಲ್ಲಿ ಯಾವ ರೀತಿ ಪವಾಡ ಮಾಡ್ತಾರೆ ಅಂದರೆ, ನಿಮಗೆ ಸುಮಾರು ವರ್ಷದಿಂದ ಆಗದೇ ಇರೋ ಕೆಲಸ ಒಂದು ತಿಂಗಳಲ್ಲೇ ಆಗಿಬಿಡತ್ತೆ. ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟ ಇರುತ್ತೆ. ಎಷ್ಟೇ ಕೆಲಸ ಮಾಡಿ ಎಷ್ಟೇ ಕಷ್ಟಪಟ್ಟರು ₹1 ಕೈಯಲ್ಲಿ ನಿಲ್ಲಲ್ಲ. ಅಲ್ಲಿಂದ ಅಲ್ಲಿಗೆ ಸರಿ ಹೋಗ್ತಾ ಇರುತ್ತೆ. ಸಂತೋಷ ನೆಮ್ಮದಿ ಅನ್ನೋದೇ ಇರಲ್ಲ ಜೀವನದಲ್ಲಿ. ಯಾಕೆ ಬೇಕು ಈ ಜೀವನ ಅಂದ್ಬಿಟ್ಟು ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ. ಕೆಲವ್ರು ಏನಂತಾರೆ, ಮಂತ್ರಾಲಯಕ್ಕೆ ಹೋಗಿ ಗುರುಬಲ ಬರುತ್ತೆ ನಮಗೆ ಅಂತ ಹೇಳ್ತಾರೆ. ಅವ್ರು ಹೇಳೋದು ನಿಜ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಗುರುಬಲ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು. ಆದರೆ ಮಂತ್ರಾಲಯಕ್ಕೆ ಹೋಗ್ತೀರಾ, ನೀವು ಅಲ್ಲೊಂದು ತಪ್ಪು ಮಾಡ್ತಾಯಿದ್ದೀರಾ. ಆಗ ನೀವೇನು ಹೇಳ್ತೀರಾ, ನಾನು ಎಲ್ಲ ಕಡೆ ದೇವಸ್ಥಾನಗಳಿಗೂ ಹೋಗ್ತೀನಿ, ಯಾರು ನನ್ನ ಕಷ್ಟ ಇದೇ ರೀತಿ ಇದೆ ಅಂತ ನೀವು ಹೇಳ್ತೀರಾ. ಯಾರು ಏನು ಹೇಳ್ತೀರೋ ಅದೆಲ್ಲ ಮಾಡ್ತೀನಿ, ಹೇಳಿದ್ದೆಲ್ಲ ನಾನು ಮಾಡ್ತಾನೇ ಇದ್ದೀನಿ ಅಂತೀರ. ಇನ್ನು ಕೆಲವ್ರಿಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗಲ್ಲ. ಯಾಕಾಗಲ್ಲ ಅಂದರೆ, ನಿಮ್ಮನ್ನು ರಾಯರೇ ಕರೆಸ್ಕೊಬೇಕು. ನಿಮ್ಗೆ ಯಾರಿಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ದಾರಿ ಸಿಕ್ಕಿಲ್ವೋ ಅವ್ರಿಗೆ ಕೆಲಸ ಮಾಡಿ. ಒಂದು ಬಿಳಿ ಬಟ್ಟೆ ತೊಗೊಳ್ಳಿ. ಆ ಬಟ್ಟೆಗೆ ಅರಿಶಿನ ಮಾಡ್ಕೊಳ್ಳಿ. ಅದಕ್ಕೊಂದು 5 ಥರ ಧಾನ್ಯ ಹಾಕಿ ಒಂದು ₹5 ಇಲ್ಲ ₹1 ಕಟ್ಟಿ ಮುಡುಪು ಕಟ್ಟಿಡಿ. ಅದನ್ನಿಟ್ಟು ಪೂಜೆ ಮಾಡಿ. ಆವಾಗ ನೀವು ರಾಯರನ್ನೇ ಕೇಳ್ಕೊಳ್ಳಿ. ಇದನ್ನು ಗುರುವಾರನೇ ಮಾಡಿ ನೀವು. ಆಗ ನಿಮ್ಗೆ ಯಾವುದೋ ಒಂದು ರೀತಿಯಲ್ಲಿ ರಾಯರ ಪ್ರಸಾದ ಆಗ್ಬೋದು, ಇಲ್ಲ ರಾಯರ ಫೋಟೋ ಆಗ್ಬೋದು, ಯಾವುದೋ ಒಂದು ರೀತಿ ನಿಮಗೆ ಬರುತ್ತೆ. ರಾಯರು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಮನೆಗೆ ಬರ್ತಾರೆ. ಆಗ ನೀವು ಮಂತ್ರಾಲಯಕ್ಕೆ ಹೋಗ್ತಿರಲ್ಲ, ಆಗ ಮುಡುಪು ತೊಗೊಂಡೋಗಿ ಅಲ್ಲಿ ದೇವ್ರ ಉಂಡಿಗೆ ಹಾಕಿ. ನೀವು ಈ ರೀತಿ ಮಾಡೋದ್ರಿಂದ ನಿಮಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ತಾನಾಗೇ ದಾರಿ ಸಿಗುತ್ತೆ. ಮಂತ್ರಾಲಯಕ್ಕೆ ಹೋಗೋರು ಯಾವತ್ತೂ ಈ ದೊಡ್ಡ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಕಷ್ಟ ನೀವೇ ತಾನಾಗಿ ಜಾಸ್ತಿ ಮಾಡ್ಕೊಳ್ತೀರ. ನೀವು ಹೋಗೋ ದಾರಿಯಲ್ಲಿ ಎಲ್ಲಾದರೂ ನಾನ್ ವೆಜ್ಜು ಅದು ಮಾಡ್ತಿರ್ತಾರೆ, ಅಲ್ಲಿ ಹತ್ರ ಹೋಗೋದು. ಆ ದೇವಸ್ಥಾನಕ್ಕೆ ಹೋಗೋರು ಯಾರೂ ತಿನ್ನೋದಿಲ್ಲ, ಆದರೂ ಅದು ಹತ್ರನೂ ಹೋಗಬಾರ್ದು. ಮತ್ತು ದೇವಸ್ಥಾನಕ್ಕೆ ಹೋಗಿದ್ರಿ, ಬರಬೇಕಾದ್ರೆ ಇನ್ನೇನು ದರ್ಶನ ಆಗೋಯ್ತು, ದೇವತೆ ಪೂಜೆ ಆಗೋಯ್ತಾ ಎಪ್ಪದು ಅಂದ್ಬಿಟ್ಟು ಬರಬೇಕಾದ್ರೆ ಈ ನಾನ್ ವೆಜ್ ಎಲ್ಲ ತಿನ್ಕೊಂಡು ಬರ್ತೀರ. ಇದರಿಂದ ಏನಾಗತ್ತೆ, ಇನ್ನೂ ಕಷ್ಟ ಜಾಸ್ತಿ ಆಗುತ್ತೆ. ಆಗ ನೀವೇನು ಅಂದ್ಕೊತೀರಾ, ಮಂತ್ರಾಲಯಗೂ ಹೋಗಿ ಬಂದೆ, ನನ್ನ ಕಷ್ಟ ಇನ್ನೂ ಪರಿಹಾರನೇ ಆಗಲಿಲ್ಲ, ಜಾಸ್ತಿನೇ ಆಯಿತು ಅಂತ ನೀವು ಅಂದ್ಕೊಳ್ತೀರ. ಈ ದೇವಸ್ಥಾನಕ್ಕೆ ಹೋಗಿ ಬಂದ್ರೇನು ಯಾಕೆ ಈ ಕಷ್ಟ ನಿಮ್ಗೆ ಹಾಗೇ ಇರುತ್ತೆ ಅಂದರೆ, ಇದು ಒಂದು ನಿಮ್ಮ ಜೀವನದಲ್ಲಿ ಸರಿಪಡಿಸ್ಕೊಂಡ್ಬಿಟ್ರೆ ನಿಮ್ಮ ಜೀವನನೇ ಬದಲಾಗ್ಬಿಡತ್ತೆ. ಕೆಲವ್ರು ಮಂತ್ರಾಲಯಕ್ಕೆ ತುಂಬ ನಿಷ್ಠೆಯಿಂದ ಹೋಗಿ ಬಂದಿರ್ತೀರ, ಆದರೂ ನಿಮ್ಮ ಪರಿಸ್ಥಿತಿ ಏನಕ್ಕೆ ಹಂಗೆ ಇರುತ್ತೆ ಅಂದರೆ, ನೀವೇನೇ ಕೆಲಸ ಮಾಡಬೇಕಂದ್ರೂ, ನೀವೆಲ್ಲೇ ಹೋಗ್ಬೇಕಂದ್ರೂ ಮೊದಲು ನೀವೇನು ಮಾಡಬೇಕಂದ್ರೆ, ಪ್ರತಿಯೊಬ್ಬರಿಗೂ ಮನೆ ದೇವರು ಅಂತ ಇರ್ತೈತೆ. ಕೆಲವೊಬ್ರಿಗೆ ಮನೆ ದೇವ್ರು ಯಾವುದು ಅಂತಲೇ ಗೊತ್ತಿರಲ್ಲ. ಮನೆ ದೇವ್ರನ್ನ ಮರ್ತೇ ಹೋಗ್ಬಿಟ್ಟಿರ್ತಾರೆ. ನೀವೇನೇ ಕೆಲಸ ಮಾಡಬೇಕಂದ್ರೂ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಮೊದಲು ಮನೆ ದೇವ್ರಿಗೆ ಪೂಜೆ ಮಾಡಿ. ರಾಯರು ಹೇಳಿರೋದು ಅದೇ, ಮೊದಲು ಮನೆ ದೇವತೆಗೆ ಪೂಜೆ ಮಾಡಿ ದೀಪ ಹಚ್ಚಿ ಆಮೇಲೆ ನನ್ನ ಹತ್ರ ಬನ್ನಿ ಅಂದ್ಬಿಟ್ಟು. ನೀವು ಮೊದಲು ಏನೇ ಒಂದು ಒಳ್ಳೆಯ ಕೆಲಸ ಮಾಡ್ತೀರಾ, ಒಂದು ಸಿಹಿ ಅಡುಗೆ ಮಾಡಿರ್ತೀರಾ, ಅದನ್ನು ಮೊದಲು ತಂದೆ ತಾಯಿ ಅಂತಿರ್ತಾರೆ, ಅವ್ರಿಗೆ ಕೊಡಬೇಕು. ಅವ್ರನ್ನ ಬಿಟ್ಟು ಬೇರೆಯವ್ರಿಗೆ ಕೊಟ್ಟರೆ ಅವಾಗ ಏನು ಅನಿಸುತ್ತೆ, ಇವ್ರ ತಂದೆ ತಾಯಿಗೆ ಕೋಪ ಬರುತ್ತೆ. ಆಗ ಅವ್ರಿಗೆ ಕೋಪ ಬಂದರೆ ಏನಂತಾರೆ, ಅಯ್ಯೋ ನನ್ನನ್ನು ಬಿಟ್ಟು ಅವರು ಬೇರೆಯವ್ರು ನೋಡಿದ್ರು ಅಂತ ಅವ್ರಿಗಿನ್ನ ಒಂಥರ ಮನಸ್ಸಲ್ಲೇ ಶಾಪ ಹಾಕ್ತಾರೆ. ಅದಕ್ಕೆ ಮನೆಯಲ್ಲಿ ಏನೇ ಒಂದು ಒಳ್ಳೆಯದು ಕೆಟ್ಟದ್ದು ಏನೇ ಮಾಡಲಿ ಮೊದಲು ತಂದೆ ತಾಯಿ ಆಗಲಿ ಇಲ್ಲ ಯಾರೋ ದೊಡ್ಡವ್ರು ಇರ್ತಾರೆ ಅವ್ರಿಗೆ ತಿಳಿಸ್ಬೇಕು. ಅದೇ ರೀತಿ ನಮಗೆ ಒಂದು ಮನೆ ದೇವರು ಅಂತಿರತ್ತೆ. ಆ ಮನೆ ದೇವ್ರನ್ನ ಮೊದಲು ನಾವು ಪೂಜೆ ಮಾಡಬೇಕು. ಆಗ ನಿಮ್ಮ ಮನೆ ದೇವತೆನೂ ಕೈ ಹಿಡಿತಾರೆ, ರಾಯರೂ ಕೈ ಹಿಡಿತಾರೆ. ಆಗ ನಿಮ್ಮ ಕಷ್ಟ ಎಲ್ಲ ಆಗ ಪರಿಹಾರ ಆಗತ್ತೆ. ನಿಮ್ಮ ಜೀವನದಲ್ಲಾಗ ಏಳಿಗೆ ಅನ್ನೋದು ಬರುತ್ತೆ. ಅದಕ್ಕೆ ವರ್ಷಕ್ಕೊಂದು ಸಲ ಆದರೂ ನೀವು ಮನೆ ದೇವತೆಗೆ ಹೋಗಿ ಬರಬೇಕು. ಅಲ್ಲಿ ಪೂಜೆ ಮಾಡಿ ಆಮೇಲೆ ನಿಮ್ಗೆ ಏನೇ ಕಷ್ಟ ಇದ್ದರೂ ಅಲ್ಲಿ ಆ ದೇವ್ರ ಹತ್ರ ನೀವು ಹೇಳ್ಕೊಳ್ಳಿ. ಆ ತೀರ್ಥ ತಗೊಂಬಂದು ಮನೆಗೆಲ್ಲ ಹಾಕಿ ನೀವು ತಗೊಳ್ಳಿ. ನಿಮ್ಮ ಮನೆ ದೇವ್ರಿಗೆ ಹೋಗ್ತೀರ, ಆದರೂ ಸ್ವಲ್ಪ ಕಷ್ಟ ಅನ್ನೋದಿರುತ್ತೆ. ಅದು ಯಾಕಂದರೆ ನಿಮ್ಮ ಜಾತಕಗಳು ಸರಿ ಇರಲ್ಲ. ಅದಕ್ಕೆ ಹೇಳೋದು ಮಂತ್ರಾಲಯಕ್ಕೆ ಹೋಗಿ ಅಂದ್ಬಿಟ್ಟು. ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಗುರು ಅನ್ನೋದು ಬಂದ್ಬಿಡ್ತು ಅಂದರೆ ಅದು ಏನೇ ದೋಷ ಇದ್ರೂ ಎಲ್ಲ ಪರಿಹಾರ ಆಗುತ್ತೆ. ನಿಮಗೆ ಗುರುಬಲ ಬರುತ್ತೆ. ಆಗ ಮನೆ ದೇವರು ನಿಮ್ಮ ಕೈ ಹಿಡ್ದಿರ್ತಾರೆ, ರಾಯರು ನಿಮ್ಮ ಜೊತೆಯಲ್ಲಿ ಬರ್ತಾರೆ. ನೀವಿಷ್ಟನ್ನು ನೀವು ಮಾಡಿದ್ರೆ, ನನಗೆ ಈ ಕಷ್ಟ ಎಷ್ಟು ಮಾಡಿದ್ರೂ ನನ್ನ ಕೈಯಲ್ಲಿ ದುಡ್ಡೇ ಇರಲ್ಲ ಅಂತೀರ. ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲ ನಾನು ಮಾಡ್ಕೊಂಬರ್ತಾಯಿದ್ದೀನಿ, ನಿಮ್ಮ ಕೆಲಸ ಆಗಲ್ಲ. ಈಗ ನಾನು ಹೇಳಿದ್ದನ್ನು ಒಂದು ಸಲ ಮಾಡಿ ನೋಡಿ, ಆವಾಗ ನಿಮ್ಮ ಜೀವನ ಯಾವ ರೀತಿ ಬದಲಾಗತ್ತೆ ಅಂತ ನೀವೇ ನೋಡಿ. ಹೋಗಲಿ, ನಿಮಗೆ ಗೊತ್ತಾ ಮನೆ ದೇವ್ರು ಯಾವುದು ಅಂದ್ಬಿಟ್ಟು. ಕೆಲವ್ರಿಗೆ ಗೊತ್ತಿರತ್ತೆ ಮನೆ ದೇವ್ರು ಯಾವುದು ಅಂದ್ಬಿಟ್ಟು, ಕೆಲವ್ರಿಗೆ ಮನೆ ದೇವ್ರು ಯಾವುದು ಅಂತಲೇ ಗೊತ್ತಿರಲ್ಲ. ಅದನ್ನು ಮೊದಲು ತಿಳ್ಕೊಳ್ಳಿ. ಗೊತ್ತಿರೋರು ಕಮೆಂಟ್ ಮಾಡಿ ನಿಮ್ಮ ಮನೆ ದೇವ್ರು ಯಾವುದು ಅಂದ್ಬಿಟ್ಟು.
ಗೊತ್ತಿಲ್ಲದೆ ಇರೋರು ನಿಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರಲ್ವ, ಅವ್ರನ್ನ ಕೇಳಿ ತಿಳ್ಕೊಳ್ಳಿ. ನೀವಿಷ್ಟು ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣ್ತು ಅಂದರೆ ನನ್ನ ವೀಡಿಯೋನ ನೀವು ಸೇವ್ ಮಾಡ್ಕೊಂಡಿರಿ. ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಯಿತು ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.